ಎಲ್ಲರಿಗೂ 79 ಸ್ವಾತಂತ್ರ್ಯ ದಿನಾಚರಣೆ ಶುಭಾಶಯಗಳು. ಈ ಒಂದು ಪವಿತ್ರವಾದ ದಿವಸದಂದು ನಮ್ಮೆಲ್ಲರ ಹಿರಿಯರು ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಂಡಿದ್ದಂಥ ಹಿರಿಯ ನಾಯಕರಾದ ಮಾಜಿ ಮುಖ್ಯಮಂತ್ರಿಗಳು ಆಗಿರ್ತಕ್ಕಂಥ ಶ್ರೀಮಾನ್ ವೀರಪ್ಪ ಮೊಯ್ಲಿ ಸಾಹೇಬ್ರೆ ಹಾಗೂ ಮತ್ತೋರ್ವ ಕಾಂಗ್ರೆಸ್ನ ಕಟ್ಟಾಳು ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ನಿರಂತರವಾಗಿ ಸೇವೆ ಮಾಡಿರ್ತಕ್ಕಂಥ 94 ವರ್ಷದ ಮಾಜಿ ವಿಧಾನ ಪರಿಷತ್ತಿನ ಸದಸ್ಯರಾದ ಹಾಜಿ ಅಬ್ದುಲ್ ಸತ್ತಾರ್ ಸೇಠ್ ಸಾಹೇಬ್ರೆ, ಆಗಮಿಸಿರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಬಂಧು ಭಗಿನಿಯರೇ, ಮಾಧ್ಯಮದ ಮಿತ್ರರೇ, ಇವತ್ತು 80 ವರ್ಷದ ಹಿಂದೆ 12 ಗಂಟೆಗೆ ಸರಿಯಾಗಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಾಯಕರು, ಇಡೀ ಜಗತ್ತಿನಲ್ಲೇ ಪ್ರಸಿದ್ಧರಾಗಿರ್ತಕ್ಕಂಥ ಚಾಚಾ ನೆಹರೂರವರ ಟ್ರೈಸ್ಟ್ ವಿತ್ ಡೆಸ್ಟಿನಿ ಅನ್ನೋ ಭಾಷಣವನ್ನ ಕೆಂಪುಕೋಟೆಯ ಮೂಲಕ ಮಾಡ್ತಾರೆ. ಆವಾಗ ಅವರು ಇಂಗ್ಲಿಷಲ್ಲಿ ಹೇಳೋದು, ಅಟ್ ದ ಸ್ಟ್ರೋಕ್ ಆಫ್ ದಿ ಮಿಡ್ ನೈಟ್, at the stroke of the midnight hour, when the world sleeps, India will awake to life and freedom. ಅದರ ಜೊತೆಗೆ ಕ್ರೈಸ್ಟ್ ವಿತ್ ಡೆಸ್ಟಿನಿ ಅಂತ ಹೇಳಿ ಅದು ಇಡೀ ಪ್ರಪಂಚದಲ್ಲಿ ಬಹಳ ಪ್ರಸಿದ್ಧವಾದಂಥ ಅವರ ಹೇಳಿಕೆ. ಕ್ರೈಸ್ಟ್ ವಿತ್ ಡೆಸ್ಟಿನಿ ಅಂತ ಹೇಳಿದಾಗ ಕನ್ನಡದ ಅರ್ಥ ನಮ್ಮ ವಿಧಿ ನಿರ್ಧರಿಸುವ ಐತಿಹಾಸಿಕ ಕ್ಷಣವನ್ನು ಎದುರಿಸತಕ್ಕಂಥ ವಿಚಾರವನ್ನ ನೆಹರೂರವರು 80 ವರ್ಷಗಳ ಕಾಲ ನಮ್ಮ ವಿಧಿಯನ್ನು ನಾವೇ ನಿರ್ಧರಿಸತಕ್ಕಂಥ ಕೆಲಸವನ್ನ ನಮ್ಮೆಲ್ಲರಿಗೂ ಸಹ ಕೊಟ್ಟಿರ್ತಕ್ಕಂಥ ಪವಿತ್ರವಾದ ದಿವಸ ಇವತ್ತಿನ ದಿವಸ ಪ್ರತಿಯೊಬ್ಬ ಕಾಂಗ್ರೆಸ್ಸಿಗರಿಗೆಲ್ಲ ಇಡೀ ರಾಷ್ಟ್ರದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಗುಲಾಮಗಿರಿಯಿಂದ ಹಿಡಿದು ಸ್ವತಂತ್ರವಾಗಿ ಬಾಳುವ ಅವಕಾಶ ಮಾಡಿಕೊಟ್ಟಂತ ಎಲ್ಲ ನಮ್ಮ ಪೂರ್ವಜರಿಗೂ, ಎಲ್ಲ ನಮ್ಮ ಸಾವಿರಾರು ಜನ ಬಲಿದಾನವನ್ನು ಕೊಟ್ಟು ಲಕ್ಷಾಂತರ ತ್ಯಾಗ ಮಾಡಿರ್ತಕ್ಕಂಥ ಈ ಒಂದು ಪವಿತ್ರ ದಿವಸಕ್ಕೋಸ್ಕರ ಹೋರಾಟ ಮಾಡಿದಂಥ ಎಲ್ಲ ಮಹನೀಯರಿಗೂ ಸಹ ನಾನು ಶತಕೋಟಿ ನಮಸ್ಕಾರವನ್ನು ಮಾಡುತ್ತಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಕೆಲವು ವಿಚಾರಗಳನ್ನು ಮುಂದೆ ಹೇಳಲಿಕ್ಕೆ ಇಚ್ಛೆ ಬೀಳ್ತೇನೆ. ಸ್ವಾತಂತ್ರ್ಯ ಹೋರಾಟ ಇಂದು ನಮ್ಮ ದೇಶದ ಇತಿಹಾಸದಲ್ಲಿ ಅತ್ಯಂತ ಮಹತ್ವದ ದಿನ. 1947 ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವತಂತ್ರ ಪಡೆಯಿತು. ಅನೇಕ ವರ್ಷಗಳ ಹೋರಾಟ, ತ್ಯಾಗ ಮತ್ತು ಬಲಿದಾನದ ಫಲವಾಗಿ ನಮಗೆ ಈ ಅಮೂಲ್ಯ ಸ್ವಾತಂತ್ರ್ಯ ದೊರೆತಿದೆ. ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರೂರವರು, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು, ಭಗತ್ ಸಿಂಗ್ ರವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ರವರು, ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಸೇರಿದಂತೆ ಅನೇಕ ಮಹನೀಯರು ದೇಶಕ್ಕೆ ಹೋರಾಡಿದರು. ಮೊಘಲರ ಕೊನೆಯ ಅರಸರಾಗಿದ್ದ ಬಹದ್ದೂರ್ ಶಾ ಜಫರ್ 1857ನೇ ಇಸ್ವಿಯಲ್ಲಿ ಹೀನಾಯವಾಗಿ ಪದಚ್ಯುತಿಗೊಳಿಸಿದ ಬ್ರಿಟಿಷರ ವಿರುದ್ಧ ಮುಸ್ಲಿಮರು ಅನಂತರದ ದಿನಗಳಲ್ಲಿ ವೀರಾವೇಶದಿಂದ ಹೋರಾಡಿದರು. ಮಹಿಳೆಯರು ಸೇರಿದಂತೆ ಅನೇಕ ಮುಸ್ಲಿಮರನ್ನು ಗಲ್ಲಿಗೇರಿಸಿದರು. ಇವತ್ತು ದೇಶದ ಅಧಿಕಾರ ಹಿಡಿದಿರುವ RSS ಮತ್ತು ಅದರ ಹಿಂಬಾಲಕರನ್ನು ಹೊರತುಪಡಿಸಿದರೆ ಇಡೀ ಭಾರತ ದೇಶವೇ ಸ್ವತಂತ್ರಕ್ಕಾಗಿ ಹೋರಾಡಿತ್ತು. ಅವರ ತ್ಯಾಗದಿಂದಲೇ ನಾವು ಇನ್ನು ಸ್ವತಂತ್ರ ಭಾರತದಲ್ಲಿ ಬದುಕುತ್ತಿದ್ದೇವೆ. ಸಂವಿಧಾನದ ಮಹತ್ವವನ್ನು ನಾವೆಲ್ಲರೂ ಸಹ ತಿಳ್ಕೊಳ್ಬೇಕಾಗಿದೆ. 20ನೇ ಶತಮಾನದ ಅತಿ ದೊಡ್ಡ ವಿದ್ವಾಂಸರಾದ ಮಾನವೀಯತೆಯ ಇನ್ನೊಂದು ಹೆಸರಾದ ಬಾಬಾ ಸಾಹೇಬ್ ಭೀಮ್ರಾವ್ ಅಂಬೇಡ್ಕರ್ ಅವರು ಬಾರಿಗೆ ನಮ್ಮಲ್ಲಿ ಮೂಡಿಸಿದರು. ಮೊದಲನೇ ಬಾರಿಗೆ ಎಂದು ಯಾಕೆ ಹೇಳುತ್ತೇನೆ ಎಂದರೆ, ಸಂಸ್ಕೃತ ಭಾಷೆಯಲ್ಲಿ ರಚಿತವಾದ ನಮ್ಮ ಪ್ರಾಚೀನ ಕಾಲದ ವೇದಗಳು, ಉಪನಿಷತ್ತುಗಳು, ಪುರಾಣಗಳು ಮತ್ತು ಮಹಾಕಾವ್ಯಗಳು ಎಂದು ಭಾರತೀಯರನ್ನು ಸಮಾನರೆಂದು ಕರೆಯುವ ಧೈರ್ಯವನ್ನು ಮಾಡಲಿಲ್ಲ. ಶೂದ್ರ ಶಂಭುಕ ವಿದ್ಯೆ ಕಲಿತರೆ ಅದು ವರ್ಣಾಶ್ರಮ ಧರ್ಮಕ್ಕೆ ವಿರುದ್ಧ ಎಂದು ಅವರ ತಲೆ ಕತ್ತರಿಸಲಾಯಿತು. ಏಕಲವ್ಯನ ಬೆರಳು ಕತ್ತರಿಸಲಾಯಿತು. ಇಂಥ ಕಥನಗಳು ಇರುವಲ್ಲಿ ಸಮಾನತೆ ಹೇಗೆ ಸಾಧ್ಯ? ಆದರೆ ನಮ್ಮ ಸಂವಿಧಾನವು ಎಲ್ಲ ಭಾರತೀಯರಿಗೂ ಸಮಾನ ಅವಕಾಶಗಳನ್ನು ನೀಡಿತು. ದುರ್ಬಲರ ಪರವಾಗಿ ನಿಂತಿತು. ಎಲ್ಲರಿಗೂ ಒಂದಾಗಿ ಸಾಗೋಣ ಎಂಬ ಸಂದೇಶವನ್ನು ನೀಡಿತು. ಇದರ ಪರಿಣಾಮವಾಗಿ ಇಂದು ನಾವು ಸ್ವತಂತ್ರವಾಗಿ ಯೋಚಿಸಬಹುದು, ಮಾತಾಡಬಹುದು, ಕಲಿಯಬಹುದು, ಕೆಲಸ ಮಾಡಬಹುದು ಮತ್ತು ನಮ್ಮ ಭವಿಷ್ಯವನ್ನು ನಾವೇ ನಿರ್ಧರಿಸಬಹುದು. ಈ ಸ್ವಾತಂತ್ರ್ಯ ಮೌಲ್ಯವನ್ನು ಅರಿತುಕೊಳ್ಳುವುದು ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ. ಜವಾಹರ್ಲಾಲ್ ನೆಹರೂರವರ ನೆನಪು. ಸ್ವಾತಂತ್ರ್ಯ ದೊರೆತ ಸಂದರ್ಭದಲ್ಲಿ ಭಾರತ ಎದುರಿಸಿದ್ದ ಸವಾಲುಗಳು ಅಪಾರವಾಗಿದ್ದವು. ದೇಶ ಒಡೆದು ಹೋಗಿತ್ತು, ಹೋರಾಟದಿಂದ ದೇಶ ನಡೆದಿತ್ತು. ಆದರೆ ಜವಾಹರ್ಲಾಲ್ ನೆಹರೂರವರ ನೇತೃತ್ವದಲ್ಲಿ ನಮ್ಮ ದೇಶ ವಿಜ್ಞಾನ, ತಂತ್ರಜ್ಞಾನ, ಶಿಕ್ಷಣ, ಕೃಷಿ, ಬಾಹ್ಯಾಕಾಶ, ಕ್ರೀಡೆ ಮತ್ತು ಕೈಗಾರಿಕೆ ಸೇರಿದಂತೆ ಹಲವು ಕ್ಷೇತ್ರದಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿತ್ತು. 1950ರಲ್ಲಿ ಭಾರತವು ಗಣರಾಜ್ಯವಾದಾಗ ರಾಜರ ಆಡಳಿತ ಕೊನೆಗೊಂಡು ಪ್ರಜಾಪ್ರಭುತ್ವ ವ್ಯವಸ್ಥೆಯು ಜಾರಿಗೆ ಬಂತು. 1950ರ ದಶಕದಲ್ಲಿ ಬ್ರಿಟನ್ ಸೇರಿದಂತೆ ಅನೇಕ ದೇಶಗಳು ಭಾರತದಲ್ಲಿ ಪ್ರಜಾಪ್ರಭುತ್ವ ಯಶಸ್ವಿ ಆಗುವುದಿಲ್ಲ ಎಂದು ನಂಬಿದರು. ಆದರೆ ಎಲ್ಲರ ಊಹೆಯನ್ನು ಮೀರಿ ಮೊದಲು 7 ದಶಕಗಳಲ್ಲಿ ಭಾರತದ ಪ್ರಜಾಪ್ರಭುತ್ವವು ಹೆಚ್ಚು ಸ್ಥಿರವಾಗಿ ಬೆಳೆಯಿತು. ನೆಹರೂರವರ ಭಾರತದಲ್ಲಿ
ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸಿದ ಪ್ರಮುಖ ನೇತ. ವೈವಿಧ್ಯಮಯ ಭಾರತದಲ್ಲಿ ಸಂಸದೀಯ ವ್ಯವಸ್ಥೆ, ಜಾತ್ಯತೀತತೆ ಮತ್ತು ಸಾರ್ವಜನಿಕ ಮತದಾನದ ಹಕ್ಕನ್ನು ಯಶಸ್ವಿಯಾಗಿ ಜಾರಿಗೆ ತರುವ ಮೂಲಕ ಆಧುನಿಕ ಪ್ರಜಾತ್ಮಕ ಭಾರತಕ್ಕೆ ಅವರ ಬುನಾದಿ ಹಾಕಿದರು. ವಿರೋಧ ಪಕ್ಷಗಳನ್ನು ಮತ್ತು ಭಿನ್ನಾಭಿಪ್ರಾಯಗಳನ್ನು ಗೌರವಿಸಿದ್ದ ಅವರು ಸಂಸತ್ತಿನಲ್ಲಿ ನಡೆಯುವ ಚರ್ಚೆಗಳಿಗೆ ಹೆಚ್ಚಿನ ಮಹತ್ವ ನೀಡುತ್ತಿದ್ದರು. ಕೇವಲ ರಾಜಕೀಯ ಸ್ವತಂತ್ರ ಸಾಲದು, ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆ ಇರಬೇಕೆಂದು ನಂಬಿದ ಅವರು ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದು ಭಾರತವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿದರು. ನಮ್ಮ ಸುದೀರ್ಘ ಕಾಲದ ಆಡಳಿತಾವಧಿಯಲ್ಲಿ ನೆಹರು ಭಾರತದ ಬಹುಪಕ್ಷೀಯ ಸ್ಪರ್ಧೆಗಳನ್ನು ಪ್ರಜಾಸತ್ತಾತ್ಮಕವಾಗಿಯೇ ಎದುರಿಸಿದರು. ಚುನಾವಣೆ ಆಯೋಗದ ಸ್ವಾತಂತ್ರ್ಯವನ್ನು ಅವರು ಬಲಪಡಿಸಿದರು. ಔಪಚಾರಿಕ ರಾಜಕೀಯ ಜೀವನದಲ್ಲಿ ಮಹಿಳೆಯರು ಮತ್ತು ಇತರ ಸಾಮಾಜಿಕ ಗುಂಪುಗಳ ಭಾಗವಹಿಸುವಿಕೆಯನ್ನು ಹೆಚ್ಚಿಸಿದರು. ಇತರ ಪ್ರಧಾನಿಗಳ ನೆನಪು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಹಳ ಕ್ಲಿಷ್ಟಕರ ಸಂದರ್ಭದಲ್ಲಿ ಭಾರತವನ್ನು ಮುನ್ನಡೆಸಿದರು. ಇಂದಿರಾ ಗಾಂಧಿಯವರು ಜಾರಿಗೆ ತಂದ 20 ಅಂಶಗಳ ಕಾರ್ಯಕ್ರಮವು ಭಾರತವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸಿತು. ರಾಜೀವ್ ಗಾಂಧಿಯವರು ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಬಲವಾಗಿ ಪ್ರತಿಪಾದಿಸಿದರು. ವಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಅವರು ಭಾರತದ ಮಾರುಕಟ್ಟೆಯನ್ನು ವಿಶ್ವಕ್ಕೆ ತೆರೆದಿಟ್ಟರು. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅರ್ಥಶಾಸ್ತ್ರೀಯ ತಿಳುವಳಿಕೆಗಳು ಭಾರತವನ್ನು ಗ್ಲೋಬಲ್ ಮಟ್ಟದಲ್ಲಿ ರಾರಾಜಿಸುವಿಕೆ ಮಾಡಿದವು. ಅಟಲ್ ಬಿಹಾರಿ ವಾಜಪೇಯಿ ಅವರ ಅಧಿಕಾರ ಹಿಡಿದವರು ಪಾಲಿಸಬೇಕಾದ ರಾಜಧರ್ಮಕ್ಕೆ ಒತ್ತು ನೀಡಿದರು. 2014ರ ನಂತರ ಪ್ರಜಾಪ್ರಭುತ್ವದ ಕುಸಿತ. ಆದರೆ 2014 ಅನಂತರ ಭಾರತವು ಪ್ರಧಾನಮಂತ್ರಿ ಮೋದಿ ಅವರ ನೇತೃತ್ವದಲ್ಲಿ ಹಿಂದೆಂದೂ ಕಾಣದ ಬಿಕ್ಕಟ್ಟುಗಳನ್ನು ಎದುರಿಸುತ್ತಿದೆ. ಭಾರತದ ರಾಜಕಾರಣವನ್ನು ಹಿಂಬಾಲಿಗಿಂತ ನಿಯಂತ್ರಿಸುವ ಶಕ್ತಿಗಳು ಮೊದಲು ಶಾಂತಿ ದೂತ, ಜಗತ್ತಿಗೆ ಅಹಿಂಸೆಯನ್ನು ಬೋಧಿಸಿದ ಮಹಾತ್ಮ ಗಾಂಧಿಯವರನ್ನು ಕೊಲೆ ಮಾಡಿದರು. ಅನಂತರ ದಿನಗಳಲ್ಲಿ ನಿರಂತರವಾಗಿ ಅವಮಾನಿಸುವ ಕೆಲಸವನ್ನು ಮಾಡುತ್ತಿದ್ದಾರೆ. ನೆಹರು ಬಗ್ಗೆ ದೇಶದಾದ್ಯಂತ ಸಾವಿರಾರು ಸುಳ್ಳುಗಳನ್ನು ಹಬ್ಬಿಸಲಾಯಿತು. ಸಂವಿಧಾನಕ್ಕಿಂತ ಸನಾತನ ಧರ್ಮವೇ ಹೆಚ್ಚು ಎಂದು ಭಾವಿಸುವ ದೇಶದ್ರೋಹಿಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಈಚೆಗೆ ನಡೆಯುತ್ತಿರುವ ಇಂಥ ನೂರಾರು ಘಟನೆಗಳ ದಿಗ್ಭ್ರಮೆ ಹುಟ್ಟಿಸುತ್ತಿವೆ. ಚುನಾವಣಾ ಆಯೋಗದ ವತಿಯಿಂದ ಮತದಾರರ ಪಟ್ಟಿಯನ್ನು ಪರಿಷ್ಕರಿಸಿ ದೋಷಮುಕ್ತಗೊಳಿಸಲು ನಡೆಯಲಾಗುತ್ತಿರುವ ವಿಶೇಷ ಸಮಗ್ರ ಪರಿಷ್ಕರಣೆಯು ಕೋಟ್ಯಾಂತರ ಜನರ ಮತದಾನದ ಹಕ್ಕನ್ನು ಕಸಿದುಕೊಂಡಿದೆ. ಅಯೋಧ್ಯೆಯ ರಾಮ ಮಂದಿರದಲ್ಲಿ ನಡೆದ ಅವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಜವಾಬ್ದಾರಿ ಹುದ್ದೆಗಳಿರುವ ಅನೇಕರು ರಾಮನ ಭಕ್ತರು ರಾಮನ ದೇವಸ್ಥಾನದ ಅವ್ಯವಹಾರಗಳ ಬಗ್ಗೆ ಮಾತಾಡಬೇಕು, ಉಳಿದವರು ಮಾತಾಡುವ ಅಗತ್ಯವಿಲ್ಲ ಎಂದು ವಾದಿಸುತ್ತಿದ್ದಾರೆ. ಆಪರೇಷನ್ ಸಿಂಧೂರಲ್ಲಿ ಯಾರೂ ಸತ್ತಿಲ್ಲ ಎಂದು ಸರ್ಕಾರವೇ ಘೋಷಿಸಿ ಅನಂತರ ಪ್ರಾಣ ಕಳೆಗೊಂಡವರ ಹೆಸರು ಬಿಡುಗಡೆ ಮಾಡಿ ನಗೆಪಾಟಿಗೆ ಗುರಿಯಾಯಿತು. ವಿಶ್ವದ ಅತಿ ದೊಡ್ಡ ಸಂಘಟನೆ ಎಂದು ಹೇಳಿಕೊಳ್ಳುವ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವು ತನಗೆ ನೋಂದಣಿ ಅಗತ್ಯವೇ ಇಲ್ಲವೆಂದು ನಾಚಿಕೆ ಬಿಟ್ಟು ವಾದಿಸುತ್ತಿದೆ. ಸಂವಿಧಾನ ವಿರೋಧಿ ಕೃತ್ಯಗಳು ಈ ದಿನಗಳಲ್ಲಿ ಅತ್ಯಂತ ಸಹಜ ಪ್ರಕ್ರಿಯೆಗಳು ಎಂಬಂತೆ ನಡೆಯುತ್ತಿವೆ. ಸಂಸತ್ನಲ್ಲಿ ತಮಗೆ ಬಹುಮತ ಇರುವುದರಿಂದ ನಾವು ಏನು ಬೇಕಾದರೂ ಮಾಡಬಹುದು ಎಂಬ ಸರ್ವಾಧಿಕಾರಿ ಧೋರಣೆಗೆ ಸರ್ಕಾರ ಅಂಟಿಕೊಂಡಿದೆ. ಚುನಾವಣೆ ಹೊರತುಪಡಿಸಿದರೆ ಉಳಿದ ಘಟನೆಗಳಿಗೂ ತನಗೂ ಯಾವುದೇ ಸಂಬಂಧ ಇಲ್ಲ ಎಂಬ ಧೋರಣೆಯಲ್ಲಿ ಪ್ರಧಾನಿಗಳು ವಿದೇಶ ಪ್ರಯಾಣ ಮಾಡುತ್ತಲೇ ಇದ್ದಾರೆ. ಗೃಹ ಮಂತ್ರಿಗಳು ತಮ್ಮದೇ ಲಹರಿಯಲ್ಲಿ ಇದು ಉತ್ತರದಾಯಿತ್ವವೇ ಇಲ್ಲವೆಂಬಂತೆ ಆಡಳಿತ ನಡೆಸುತ್ತಿದ್ದಾರೆ. ಇಂಥ ನೂರಾರು ಘಟನೆಗಳನ್ನು ನಾವು ದಿನನಿತ್ಯವೆಂಬಂತೆ ನೋಡುತ್ತಿದ್ದೇವೆ. ಭಾರತದಿಂದ ಈ ಬಗೆಯ ಬೆಳವಣಿಗೆಗಳು ಪ್ರಜಾಪ್ರಭುತ್ವದ ಕುಸಿಯುತ್ತಿರುವ ಒಂದು ಸಂಕೇತವಾಗಿದೆ. ಶ್ರೀ ನರೇಂದ್ರ ಮೋದಿ ಅವರ ಚುನಾವಣಾ ವಿಜಯದೊಂದಿಗೆ ಆರಂಭವಾದ ಪ್ರಜಾಪ್ರಭುತ್ವದ ಸಮಕಾಲೀನ ಕುಸಿತವನ್ನು ನಾವೆಲ್ಲರೂ ಸಹ ಪ್ರಜಾಸತ್ತಾತ್ಮಕ ಹೋರಾಟದ ಮೂಲಕ ತಡೆಯದೇ ಇದ್ದರೆ ಹಿರಿಯರು ತಮಗೆ ತಂದುಕೊಟ್ಟ ಸ್ವಾತಂತ್ರ್ಯಕ್ಕೆ ಯಾವ ಅರ್ಥವೂ ಉಳಿಯುವುದಿಲ್ಲ. ಮೋದಿ ಅವರ ಅಧಿಕಾರಾವಧಿಯಲ್ಲಿ ಪ್ರಜಾಪ್ರಭುತ್ವದ ಪ್ರಮುಖ ಅಂಗಗಳೆಲ್ಲವೂ ಜಾರಿಯಲ್ಲಿದ್ದರೂ ಅವು ಶಾಸಕಾಂಗದ ಕೈವಶವಾಗಿ ಸಾಂಸ್ಕೃತಿಕ ಸ್ವಾಯತ್ತತೆಯನ್ನು ಕಳೆದುಕೊಂಡಿದ್ದವು. ಪ್ರಮುಖ ತನಿಖಾ ಸಂಸ್ಥೆಗಳು ರಾಜಕೀಯ ವಿರೋಧಿಗಳು ಹತ್ತಿಕ್ಕಲು ಬಳಸಿಕೊಳ್ಳಲಾಗುತ್ತಿದೆ. ಭಾರತೀಯ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿಯಲ್ಲಿ ಸರ್ಕಾರವು ನೇರ ಹಸ್ತಕ್ಷೇಪವನ್ನು ಮಾಡಿದೆ. ಭಾರತೀಯ ರಿಸರ್ವ್ ಬ್ಯಾಂಕ್ನ ಸ್ವಾಯತ್ತತೆಯನ್ನು ಕೇಂದ್ರ ಸರ್ಕಾರ ಹಸ್ತಕ್ಷೇಪ ಮಾಡುತ್ತಿರುವುದಕ್ಕೆ ನೋಟು ರದ್ದಾತಿಯಂತಹ ಏಕಪಕ್ಷೀಯ ನಿರ್ಧಾರವನ್ನು ಉದಾಹರಣೆಯಾಗಿ ನೀಡಬಹುದು. ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ನ್ಯಾಯಾಧೀಶರ ನೇಮಕಾತಿ ಪ್ರತಿಕ್ರಿಯೆಯಲ್ಲಿ ಕೊಲಿಜಿಯಂ ವ್ಯವಸ್ಥೆ ಸರ್ಕಾರ ಮತ್ತು ನ್ಯಾಯಾಂಗದ ನಡುವೆ ನಿರಂತರ ಸಂಘರ್ಷ ನಡೆಯುತ್ತಿತ್ತು. ಸರ್ಕಾರದ ಕೈ ಮೇಲಾಗಿದೆ. ಸರ್ಕಾರದ ಪರ ತೀರ್ಮಾನ ನೀಡಿದ ನ್ಯಾಯಾಧೀಶರು ನಿವೃತ್ತಿ ಆನಂತರ ಉನ್ನತ ಹುದ್ದೆಗಳನ್ನು ಪಡೆಯತೊಡಗಿದ್ದಾರೆ. ಸಂಸತ್ತು ಮತ್ತು ಶಾಸಕಾಂಗ ಸಭೆಗಳಲ್ಲಿ ಪ್ರಮುಖ ಮಸೂದೆಗಳನ್ನು ಚರ್ಚೆಯಲ್ಲಿ ಧ್ವನಿಮತದ ಮೂಲಕ ಅಂಗೀಕರಿಸಲಾಗುತ್ತಿದೆ. ಕೆಲವು ಬಾರಿ ಸಂಸದೀಯ ಸಮಿತಿಗಳಿಗೆ ಮಸೂದೆಗಳನ್ನು ಕಳಿಸದೆ ಸಂಸದೀಯ ಅಧಿಕಾರವನ್ನು ಮೊಟಕುಗೊಳಿಸಲಾಗಿದೆ. ದೂರದರ್ಶನ ಮತ್ತು ಆಕಾಶವಾಣಿಯಂತಹ ಸರ್ಕಾರಿ ಮಾಧ್ಯಮಗಳು ಆಡಳಿತ ಪಕ್ಷದ ಪ್ರಚಾರದ ಸಾಧನೆಗಳಾಗಿ ಮಾರ್ಪಟ್ಟಿವೆ. ಸ್ವತಂತ್ರ ಮಾಧ್ಯಮದ ಸಂಸ್ಥೆಗಳ ಮೇಲೆ ಪರೋಕ್ಷವಾಗಿ ಒತ್ತಡಗಳನ್ನು ಹೇರಲಾಗಿದೆ. ವಿದೇಶಿ ವರದಿಗಳ ಔಚಿತ್ಯಗಳನ್ನೇ ಪ್ರಶ್ನಿಸಲಾಗಿದೆ. ಇಂತಹ ಘಟನೆಗಳು ವಾಸ್ತವವಾಗಿ
ಪ್ರಜಾಸತ್ತೆ ಕುಸಿಯುತ್ತಿದ್ದಂತೆ ಧ್ವನಿಸುತ್ತಿವೆ. ಇವತ್ತು ಪ್ರಜಾಪ್ರಭುತ್ವ ಸಂಸ್ಥೆಗಳು ಔಪಚಾರಿಕವಾಗಿ ಜಾರಿಯಲ್ಲಿರುವ ನಿಜ ಪ್ರಜಾಪ್ರಭುತ್ವಕ್ಕೆ ಆಧಾರವಾಗಿರುವ ರೂಢಿಗಳು ಮತ್ತು ಅಭ್ಯಾಸಗಳು ಗಣನೀಯವಾಗಿ ಹದಗೆಟ್ಟಿವೆ. ಆದರೂ ಪ್ರಜಾಪ್ರಭುತ್ವದ ಪರವಾಗಿರುವ ಕೆಲವರಿಂದ ಭಾರತದ ಪೂರ್ಣ ಪ್ರಜಾಪ್ರಭುತ್ವ ಮತ್ತು ಪೂರ್ಣ ನಿರಂಕುಶಾಧಿಕಾರದ ನಡುವಿನ ಅಸ್ಪಷ್ಟ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳುತ್ತಾರೆ. ರಾಜಕೀಯ ತಜ್ಞರು ಇದನ್ನು ಹೈಬ್ರಿಡ್ ಆಡಳಿತ ಎಂದು ಕರೆಯುತ್ತಾರೆ. ಆದರೆ ಇವತ್ತಿನ ಭಾರತದ ಪೂರ್ಣ ಪ್ರಜಾಪ್ರಭುತ್ವ ಅಲ್ಲ, ಪೂರ್ಣ ನಿರಂಕುಶಾಧಿಕಾರವೂ ಅಲ್ಲ. 2021ರಲ್ಲಿ ಫ್ರೀಡಮ್ ಹೌಸ್ ಭಾರತದ ರೇಟಿಂಗ್ ಅನ್ನು ಸ್ವಾತಂತ್ರ್ಯ ದಿನದ ವಾರ್ಷಿಕ ಸ್ವಾತಂತ್ರ್ಯಕ್ಕೆ ಇಳಿಸಿತು. ಅದೇ ವರ್ಷ ವೆರೈಟೀಸ್ ಆಫ್ ಡೆಮೋಕ್ರಸಿ VTEM ಅಂತಾರೆ, ಅದಕ್ಕೆ ಸಂಸ್ಥೆ ಭಾರತವನ್ನು ಚುನಾವಣಾ ನಿರಂಕುಶಾಧಿಕಾರದ ಸ್ಥಾನಕ್ಕೆ ಇಳಿಸಿತು. ಎಕನಾಮಿಸ್ಟ್ ಇಂಟೆಲಿಜೆನ್ಸ್ ಘಟಕವು ಭಾರತವನ್ನು ದೋಷಪೂರಿತ ಪ್ರಜಾಪ್ರಭುತ್ವ ಎಂದು ಘೋಷಿಸಿತು. ಭಾರತದ ಇಂದು ಪ್ರಜಾಪ್ರಭುತ್ವ ರಾಷ್ಟ್ರವಾಗಿ ಉಳಿಯದೆ ಎಂಬ ಪ್ರಶ್ನೆಗೆ ನಾವು ಕಂಡುಕೊಳ್ಳುವ ಉತ್ತರಗಳು ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಅಬ್ರಹಾಂ ಲಿಂಕನ್ ಅವರು ಪ್ರಜಾಪ್ರಭುತ್ವವು ಜನರಿಂದ ಜನರಿಗಾಗಿ ಜನರೇ ನಡೆಸುವ ಒಂದು ಸರ್ಕಾರಿ ವ್ಯವಸ್ಥೆಯನ್ನು ವಿವರಿಸಿದರು. ಒಂದು ದೇಶದ ಪ್ರಜಾಪ್ರಭುತ್ವವಾದಿ ರಾಷ್ಟ್ರವನ್ನು ಗುರುತಿಸಲು 5 ಸಂಸ್ಥೆಗಳು ಮುಖ್ಯವಾಗಿದೆ. ಅವುಗಳೆಂದರೆ ಶಾಸಕಾಂಗದ ಚುನಾವಣೆಗಳು, ನಿಜವಾದ ರಾಜಕೀಯ ಸ್ಪರ್ಧೆಯ ಉಪಸ್ಥಿತಿ, ನಾಗರಿಕ ಸ್ವಾತಂತ್ರ್ಯ, ಮಾಧ್ಯಮಗಳ ಸ್ವಾತಂತ್ರ್ಯ ಮತ್ತು 5 ಕೆಲಸಗಳ ಮೌಲ್ಯಮಾಪನಗಳು. ಭಾರತ ದೇಶದಲ್ಲಿ ಇವೆಲ್ಲವೂ ಯಾಂತ್ರಿಕವಾಗಿ ನಡೆಯುತ್ತೇವೆ ವಿನಃ ಅವಕ್ಕೆ ವಿಶೇಷವಾದ ಅರ್ಥ ಉಳಿದೇ ಆಗಿಲ್ಲ. ಪ್ರಜಾಪ್ರಭುತ್ವದ ಅವನತಿಯು ಅದರ ಸಂಸ್ಥೆಗಳನ್ನು ದುರ್ಬಲಗೊಳಿಸುವಲ್ಲಿ ಆಕಾರ ನಡೆಸುತ್ತಿದೆ. ಇಂಥ ಕಡೆ ಪ್ರಜಾಪ್ರಭುತ್ವಗಳು ಚಿತ್ರವಾಗುತ್ತಿಲ್ಲ, ಬದಲು ಸವೆದು ಹೋಗುತ್ತಿವೆ. ನೀಟ್ ಆಕ್ರಮಣಗಳನ್ನು ವಿರೋಧಿಸಿದ ಯೋಜನೆಯನ್ನು ಸರ್ಕಾರ ನಡೆಸಿಕೊಂಡು ರೀತಿಯ ಪ್ರಜಾಪ್ರಭುತ್ವ ಸವೆತದ ಲಕ್ಷಣವಾಗಿದೆ. ಇಲ್ಲಿ ವಿರೋಧಿಗಳನ್ನು ದುರ್ಬಲಗೊಳಿಸಲು ಕಾನೂನು ಸೇರಿದಂತೆ ಲಭ್ಯವಿರುವ ಎಲ್ಲಾ ಶಕ್ತಿಗಳನ್ನು ಬಳಸಿಕೊಳ್ಳಲಾಗಿದೆ. ಸಮಕಾಲೀನ ಪ್ರಜಾಪ್ರಭುತ್ವದಂತ ಕೆಲಸಗಳನ್ನು ಪ್ರಜಾಪ್ರಭುತ್ವಗಳು ನಿಧಾನವಾಗಿ ಸ್ವಾಯತ್ತ ಮಾಡುತ್ತಿವೆ. ಮೋದಿ ಸರ್ಕಾರವು ತನ್ನ ವಿಮರ್ಶಕರನ್ನು ಮೌನಗೊಳಿಸಲು 2 ರೀತಿಯ ಕಾರ್ಯಸೂಚಿಗಳನ್ನು ಬಳಸುತ್ತಿದೆ. ಒಂದು, ವಸಾಹತುಶಾಹಿಯ ಯುಗದ ದೇಶದ್ರೋಹದ ಕಾನೂನುಗಳನ್ನು UAPA ನಿರ್ದಾಕ್ಷಿಣ್ಯವಾಗಿ ಜಾರಿ ಮಾಡುವುದು, ಮತ್ತು ಎರಡನೇದಾಗಿ ಸಾಮಾಜಿಕ ಮಾಧ್ಯಮಗಳನ್ನು ಭಿನ್ನಾಭಿಪ್ರಾಯ ವ್ಯಕ್ತಪಡಿಸುವ ವ್ಯಕ್ತಿಗಳ ಚಾರಿತ್ರ್ಯ ಹನನ ಮಾಡುವುದು. ಸರ್ಕಾರವನ್ನು ಟೀಕಿಸಿದ್ದಕ್ಕಾಗಿ ನಾಗರಿಕರ ವಿರುದ್ಧ ದಾಖಲಾಗಿರುವ ದೇಶದ್ರೋಹ ಪ್ರಕರಣಗಳಲ್ಲಿ 96% ಮೋದಿ ಅವರ 2014 ಅಧಿಕಾರಕ್ಕೆ ಬಂದ ನಂತರ ದಾಖಲಾಗಿದೆ. 2015 ಮತ್ತು 19 ನಡುವೆ UAPA ಅಡಿಯಲ್ಲಿ ಬಂಧನಗಳಲ್ಲಿ 70% ಹೆಚ್ಚಳ ಕಂಡು ಬಂದಿದೆ. ಬಂಧಿತರಲ್ಲಿ 92% ಜನರು ಜಾಮೀನಿಲ್ಲದೆ ಜೈಲಿನಲ್ಲಿ ಉಳಿದಿದ್ದಾರೆ. ಇಂಥ ಘಟನೆಗಳನ್ನು ಭಿನ್ನಾಭಿಪ್ರಾಯಗಳು ಉಳಿಸಿದಂತೆ ಮಾಡಿವೆ. ಜನಸಂಖ್ಯೆ 14% ಭಾರತದ ಮುಸ್ಲಿಂ ಸಮುದಾಯವು ನಾಗರಿಕ ಸ್ವಾತಂತ್ರ್ಯದಲ್ಲಿ ವಿಶೇಷವಾದ ಕುಸಿತವನ್ನು ಅನುಭವಿಸಿದೆ. ಅವರನ್ನು ಸಾರ್ವಜನಿಕವಾಗಿ ರಾಕ್ಷಸೀಕರಿಸುವ ಮತ್ತು ಅಪರಾಧೀಕರಿಸುವ ಪ್ರವೃತ್ತಿ ಭಾರತದಲ್ಲಿ ಹೆಚ್ಚಾಗಿದೆ. ಇಂತಹ ಕಷ್ಟದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ದೇಶವನ್ನು ಪ್ರಜಾಸತ್ತಾತ್ಮಕವಾಗಿ ಉಳಿಸಲು ಮುಂದಾಗಬೇಕು. ಆಗ ಮಾತ್ರ ಹಿರಿಯರು ತಂದುಕೊಟ್ಟ ಸ್ವಾತಂತ್ರ್ಯ ಅರ್ಥಪೂರ್ಣವಾಗಿರುತ್ತದೆ. ಪ್ರತಿಯೊಬ್ಬರ ಕಾಂಗ್ರೆಸ್ ಕಾರ್ಯಕರ್ತರ ಜವಾಬ್ದಾರಿ ಈ ದೇಶದಲ್ಲಿರ್ತಕ್ಕಂಥ ಜಾತ್ಯತೀತ ತತ್ವವನ್ನು ಎತ್ತಿಡಿತಕ್ಕಂಥದ್ದು ಮತ್ತು ತ್ರಿವರ್ಣ ಧ್ವಜಕ್ಕೆ ನಿಷ್ಠೆ ತೋರಿಸ್ತಕ್ಕಂಥದ್ದು, ಸಂವಿಧಾನಕ್ಕೆ ನಿಷ್ಠೆ ತೋರಿಸ್ತಕ್ಕಂಥದ್ದು ಮಾಡಬೇಕಂತ ಹೇಳಿ ತಮ್ಮೆಲ್ಲರೂ ಸಹ ಕಳಕಳಿ ಪ್ರಾರ್ಥನೆ ಮಾಡಿ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.